ಸಾರ್ವಜನಿಕ ಆದಾಯ. ನೋಡಿ ಫ್ರೆಂಡ್ಸ್, ಈ ಟಾಪಿಕ್ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಈ ಅಂಶಗಳೆಲ್ಲವನ್ನು ನಾವು ತಿಳಿದುಕೊಂಡ್ರೆ ಈ ಟಾಪಿಕ್ನ ಅರ್ಧ ಕಲಿತ ಹಾಗೆ ಫ್ರೆಂಡ್ಸ್. ನೋಡಿ, ಸಾರ್ವಜನಿಕ ಆದಾಯ. ಇದರಲ್ಲಿ ಸಾರ್ವಜನಿಕ ಆದಾಯದ ಮೂಲಗಳು. ಈ ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಎರಡು ಪ್ರಕಾರದ ಆದಾಯಗಳನ್ನ ನಾವು ನೋಡ್ತೀವಿ: ಕಂದಾಯ ಆದಾಯ ಮತ್ತು ಬಂಡವಾಳ ಆದಾಯ. ಕಂದಾಯ ಆದಾಯದಲ್ಲಿ ಮತ್ತೆ ಎರಡು ವಿಧಗಳನ್ನು ನೋಡ್ತೀವಿ: ತೆರಿಗೆ ಆದಾಯ ಮತ್ತು ತೆರಿಗೆಯೇತರ ಆದಾಯ. ನೋಡಿ, ಈ ಕಡೆ ಬಂಡವಾಳ ಆದಾಯದಲ್ಲಿ ಆಂತರಿಕ ಸಾಲ, ವಿದೇಶಿ ಸಾಲ, ಸಾಲೇತರ ಬಂಡವಾಳ ಆದಾಯ ಎಂಬ ಮೂರು ವಿಧಗಳನ್ನು ನೋಡ್ತೀವಿ. ತೆರಿಗೆ ಆದಾಯದಲ್ಲಿ ಮತ್ತೆ ಎರಡು ವಿಧಗಳನ್ನು ನಾವು ಕಾಣ್ತೀವಿ: ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆಯಲ್ಲಿ ಬರುವಂತಹ ತೆರಿಗೆಗಳೆಂದರೆ ಆದಾಯ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತು ತೆರಿಗೆ, ಇತರ ತೆರಿಗೆಗಳು. ಪರೋಕ್ಷ ತೆರಿಗೆಯಲ್ಲಿ ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ ಮತ್ತು ಇತರೆ ತೆರಿಗೆಗಳು. ಈ ಎಲ್ಲ ತೆರಿಗೆಗಳು ಪರೋಕ್ಷ ತೆರಿಗೆಯಲ್ಲಿ ಬರ್ತವೆ. ಸಾರ್ವಜನಿಕ ಆದಾಯ ಅಂದರೆ ಸರ್ಕಾರವು ತನ್ನ ವೆಚ್ಚಗಳನ್ನು ಭರಿಸಲು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತದೆ. ಇದನ್ನು ನಾವು ಸಾರ್ವಜನಿಕ ಆದಾಯ ಎಂದು ಕರೆಯುತ್ತೇವೆ. ನೋಡಿ, ಕಂದಾಯ ಆದಾಯ. ಸಾರ್ವಜನಿಕ ಆದಾಯದಲ್ಲಿ ಕಂದಾಯ ಆದಾಯ ಮತ್ತು ಬಂಡವಾಳ ಆದಾಯ ಅಂತ ಎರಡು ವಿಧಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ಅದರಲ್ಲಿ ಕಂದಾಯ ಆದಾಯ ಅಂದರೆ ಏನು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಸರ್ಕಾರವು ವಿವಿಧ ತೆರಿಗೆಗಳು ಮತ್ತು ತೆರಿಗೆಯೇತರ ಮೂಲಗಳಿಂದ ಸಂಗ್ರಹಿಸುವ ಆದಾಯವನ್ನು ಕಂದಾಯ ಆದಾಯ ಎಂದು ಕರೆಯುತ್ತೇವೆ. ಕಂದಾಯ ಆದಾಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ತೆರಿಗೆ ಆದಾಯ ಮತ್ತೊಂದು ತೆರಿಗೆಯೇತರ ಆದಾಯ. ತೆರಿಗೆಯೇತರ ಆದಾಯವನ್ನು ಮುಂದೆ ನೋಡೋಣ ಫ್ರೆಂಡ್ಸ್. ಈಗ ತೆರಿಗೆ ಆದಾಯದ ಬಗ್ಗೆ ತಿಳ್ಕೊಳ್ಳೋಣ. ತೆರಿಗೆ ಆದಾಯ ಅಂದರೆ ಏನು ಅಂದರೆ, ಪ್ರಜೆಗಳು ಯಾವುದೇ ಪ್ರತಿಫಲವನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯನ್ನು ತೆರಿಗೆ ಎನ್ನುತ್ತೇವೆ. ನೋಡಿ, ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸಲಾಗ್ತದೆ. ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸಲಾಗ್ತಿದೆ. ಹೀಗೆ ತೆರಿಗೆಯಲ್ಲಿ ವಿನಾಯಿತಿ ಕೂಡ ಬಡವರಿಗೆ ನೀಡಲಾಗಿದೆ. ಸಾಮಾನ್ಯ ಜನರಿಗೆ ಸರ್ಕಾರ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವ ಈ ನೀತಿಗೆ ಪ್ರಗತಿಪರ ತೆರಿಗೆ ನೀತಿ ಎಂದು ಕರೆಯಲಾಗ್ತದೆ. ಅಂದರೆ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಯನ್ನು, ಸಾಮಾನ್ಯ ಜನರಿಗೆ ಕಡಿಮೆ ತೆರಿಗೆಯನ್ನು ವಿಧಿಸಲಾಗ್ತದೆ. ಆ ಕಾರಣಕ್ಕಾಗಿ ಅದನ್ನು ಪ್ರಗತಿಪರ ತೆರಿಗೆ ನೀತಿ ಎನ್ನುತ್ತೇವೆ. ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಗಳಲ್ಲಿ ಎರಡು ವಿಧಗಳಿವೆ: ಒಂದು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆಯನ್ನು ಮುಂದೆ ನೋಡೋಣ ಫ್ರೆಂಡ್ಸ್. ಮೊದಲು ಪ್ರತ್ಯಕ್ಷ ತೆರಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತ್ಯಕ್ಷ ತೆರಿಗೆ ಅಂದರೆ ಏನು? ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುವರು. ಆ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಬರೋದಿಲ್ಲ. ಯಾರಿಗೆ ವಿಧಿಸಿರ್ತಾರೋ ಅವರೇ ಪಾವತಿಸಬೇಕು. ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳಾಗಿವೆ. ನೋಡಿ, ಈ ಪ್ರತ್ಯಕ್ಷ ತೆರಿಗೆಗಳನ್ನು ವ್ಯಕ್ತಿಗಳ ಆದಾಯದ ಮೇಲೆ, ವರಮಾನದ ಮೇಲೆ, ಸಂಬಳಗಳ ಮೇಲೆ ಮತ್ತು ತೆರಿಗೆಗಳು ಸಂಪತ್ತಿನ ಮೇಲೆ ವಿಧಿಸಲಾಗ್ತದೆ. ನೋಡಿ, ವರಮಾನದ ಮೇಲೆ ತೆರಿಗೆಗಳನ್ನು, ಪ್ರತ್ಯಕ್ಷ ತೆರಿಗೆಗಳನ್ನು ವಿಧಿಸಲಾಗ್ತದೆ. ಕಂಪನಿಯ ಮೇಲೆ ಮತ್ತು ಸಂಪತ್ತಿನ ಮೇಲೆ, ಸ್ಟ್ಯಾಂಪ್ನ ಮೇಲೆ ವಿಧಿಸುವ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳಾಗಿವೆ. ಪ್ರತ್ಯಕ್ಷ ತೆರಿಗೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರೋಕ್ಷ ತೆರಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸರ್ಕಾರವು ವಿಧಿಸುವ ತೆರಿಗೆಯ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ನೋಡಿ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎಂದು ಕರೀತೀವಿ. ಸಾಮಾನ್ಯವಾಗಿ ಈ ಪರೋಕ್ಷ ತೆರಿಗೆಗಳನ್ನು ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗ್ತದೆ. ಸರ್ಕಾರವು ವಿಧಿಸುವ ಪರೋಕ್ಷ ತೆರಿಗೆಗಳೆಂದರೆ ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆಗಳು ಇವು ಪರೋಕ್ಷ ತೆರಿಗೆಗಳಾಗಿವೆ. ತೆರಿಗೆಯೇತರ ಆದಾಯ. ನೋಡಿ, ಸರ್ಕಾರವು ತೆರಿಗೆಗಳನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ಕೂಡ ಆದಾಯವನ್ನು ಸಂಗ್ರಹಿಸುತ್ತದೆ. ಇದಕ್ಕೆ ತೆರಿಗೆಯೇತರ ಆದಾಯ ಎಂದು ಕರಿತೀವಿ. ಹಾಗಾದರೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ಪ್ರಮುಖ ತೆರಿಗೆಯೇತರ ಆದಾಯಗಳು ಅಂದರೆ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಕೂಡ ತೆರಿಗೆಯೇತರ ಆದಾಯವೇ ಆಗಿದೆ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಇರ್ಬೋದು. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳಿಂದ ಗಳಿಸುವ ಆದಾಯ,
ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿಗಳಿಂದ ಕೂಡ ಆದಾಯವನ್ನು ಸಂಗ್ರಹಿಸುತ್ತದೆ. ಬಂಡವಾಳ ಆದಾಯ ನೋಡಿ, ಬಂಡವಾಳ ಆದಾಯ ಅಂದ್ರೇನು ಅಂದರೆ ಸರ್ಕಾರವು ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ಹೊಸ ಆಸ್ತಿಗಳನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಹೊಸದಾಗಿ ಬಂಡವಾಳವನ್ನು ಹೂಡುವ ಸಲುವಾಗಿ ಸಂಗ್ರಹಿಸುವಂತಹ ಆದಾಯವನ್ನು ಬಂಡವಾಳ ಆದಾಯ ಎನ್ನುತ್ತೇವೆ. ನೋಡಿ, ದೇಶದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮತ್ತು ಹೊಸ ಆಸ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅದು ಬಂಡವಾಳವನ್ನು ಸಂಗ್ರಹಿಸ್ತದೆ. ಅದನ್ನೇ ಬಂಡವಾಳ ಆದಾಯ ಅಂತ ಕರಿತೀವಿ. ನೋಡಿ, ಉದಾಹರಣೆಗೆ ಕೃಷಿ, ಕೈಗಾರಿಕೆ, ನೀರಾವರಿ, ವಿದ್ಯುತ್ ಮೂಲ ಸೌಲಭ್ಯಗಳು ಮುಂತಾದವುಗಳ ಅಭಿವೃದ್ಧಿಗೆ ಬಳಸಲು ಈ ಆದಾಯವನ್ನು ಸಂಗ್ರಹಿಸಲಾಗ್ತದೆ. ಕೇಂದ್ರ ಸರ್ಕಾರವು ಬಂಡವಾಳ ಆದಾಯವನ್ನು 3 ವಿಧದಲ್ಲಿ ಸಂಗ್ರಹಿಸ್ತದೆ. ಮೊದಲನೇದು ಆಂತರಿಕ ಸಾಲ. ದೇಶದಲ್ಲಿರುವ ಪ್ರಜೆಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸುವ ಸಾಲವನ್ನು ಆಂತರಿಕ ಸಾಲ ಎಂದು ಕರೀತೀವಿ. ಮತ್ತೊಂದು ವಿದೇಶಿ ಸಾಲ. ವಿದೇಶಿ ಹಣಕಾಸು ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವ ಸಾಲವನ್ನು ವಿದೇಶಿ ಸಾಲ ಎಂದು ಕರೆಯುತ್ತೇವೆ. ಹೂಡಿಕೆ ಹಿಂತೆಗೆತ. ನೋಡಿ, ಹೂಡಿಕೆ ಹಿಂತೆಗೆತ ಅಂದರೆ ಏನು ಅಂತ ನೋಡೋಣ ಫ್ರೆಂಡ್ಸ್. ಸರ್ಕಾರವು ಸಾಲವಲ್ಲದ ಇತರ ಮೂಲಗಳಿಂದಲೂ ಕೂಡ ಬಂಡವಾಳದ ಆದಾಯವನ್ನು ಸಂಗ್ರಹಿಸುತ್ತದೆ. ಸರ್ಕಾರವು ಸಾರ್ವಜನಿಕ ಉದ್ಯಮಗಳಲ್ಲಿ ಹೂಡಿರುವ ತನ್ನ ಬಂಡವಾಳವನ್ನು ಹಿಂದಕ್ಕೆ ಪಡೆಯುವುದನ್ನು ಹೂಡಿಕೆ ಹಿಂತೆಗೆತ ಎಂದು ಕರಿತೀವಿ. ಹೂಡಿಕೆ ಹಿಂತೆಗೆತ ಮತ್ತು ಸಾಲ ಮರುಪಾವತಿಯಿಂದ ಸಂಗ್ರಹವಾಗುವ ಹಣವನ್ನು ಸಾಲೇತರ ಬಂಡವಾಳ ಆದಾಯ ಎನ್ನುತ್ತಾರೆ. ನೋಡಿ, ಆಂತರಿಕ ಸಾಲ, ವಿದೇಶಿ ಸಾಲ ಮತ್ತು ಬಂಡವಾಳ ಆದಾಯ, ಸಾಲೇತರ ಬಂಡವಾಳ ಆದಾಯ ಈ 3 ವಿಧದಲ್ಲಿ ಸಾಲವನ್ನು ಪಡೆದುಕೊಳ್ತದೆ. ನೋಡಿ, ಹಾಗಾದರೆ ಸಾಲೇತರ ಬಂಡವಾಳ ಆದಾಯ ಅಂದರೆ ಹೂಡಿಕೆಯನ್ನು ಹಿಂತೆಗೆತ ಮತ್ತು ಸಾಲ ಮರುಪಾವತಿಯಿಂದ ಸಂಗ್ರಹವಾಗುವ ಹಣವೇ ಸಾಲೇತರ ಬಂಡವಾಳ ಆದಾಯವಾಗಿದೆ. ಹಾಗಾದರೆ ಹೂಡಿಕೆ ಹಿಂತೆಗೆತ ಅಂದ್ರೇನು ಅನ್ನೋದನ್ನ ತಿಳ್ಕೊಂಡ್ವಿ. ಸಾಲ ಮರುಪಾವತಿ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸಾಲ ಮರುಪಾವತಿ ಅಂದರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಪಡೆದಿರುವ ಸಾಲ ಮತ್ತು ಹಣಕಾಸಿನ ನೆರವನ್ನು ಕಾಲಕಾಲಕ್ಕೆ ಮರುಪಾವತಿ ಮಾಡೋದೇ ಸಾಲ ಮರುಪಾವತಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.